ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯುವ ರೆಡ್ ಕ್ರಾಸ್ ಘಟಕ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚನ್ನರಾಯಪಟ್ಟಣ ಸಹಯೋಗದಲ್ಲಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಗಂಡಸರಿಗೆ ಹುಟ್ಟಿನಿಂದ ಜೀವಿತ ಅವಧಿಯಲ್ಲಿ ಒಮ್ಮೆಯೂ ದೇಹದಿಂದ ರಕ್ತ ಹೊರಹೋಗುವುದಿಲ್ಲ ಮತ್ತು ವಯಸ್ಸಾದಂತೆ ರಕ್ತ ಗಟ್ಟಿಯಾಗುತ್ತದೆ. ಇದರಿಂದ ಹೃದಯಾಘಾತ, ಲಕ್ವಾ ಹಾಗೂ ಇತರೆ ಕಾಯಿಲೆಗಳು ಕಾಡುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಆದ್ದರಿಂದ ಯುವಕರು ಭಯ ಅಥವಾ ಇತರೆ ತಪ್ಪು ತಿಳುವಳಿಕೆ ಬಿಟ್ಟು ವರ್ಷಕ್ಕೆ 3 ಸಲ ರಕ್ತದಾನವನ್ನು ಮಾಡುವುದರಿಂದ ಉತ್ತಮ ಆರೋಗ್ಯ ಜೊತೆಗೆ ಆತ್ಮವಿಶ್ವಾಸದಿಂದ ಇರಲು ಸಾಧ್ಯವಾಗುತ್ತದೆ ಎಂದು ಚನ್ನರಾಯಪಟ್ಟಣ ರೆಡ್ ಕ್ರಾಸ್ ಸಂಸ್ಥೆಯ ಭರತ್ ಸಲಹೆ ನೀಡಿದರು. ಮಹಿಳೆಯರಿಗೆ ದೇವರು ನೀಡಿದ ವರದಾನವಾದ ಋತುಚಕ್ರದಿಂದ ರಕ್ತವು ದೇಹದಿಂದ ಹೊರ ಹೋಗುತ್ತದೆ. ಜೊತೆಗೆ ಪ್ರಕೃತಿದತ್ತವಾದ ಅಗತ್ಯ ರಕ್ತವು ದೇಹದಲ್ಲಿ ಸಂಗ್ರಹವಾಗುವ ಕಾರಣದಿಂದ ಕಾಯಿಲೆ ಕಾಡುವುದು ಕಡಿಮೆ ಎಂದು ತಿಳಿಸಿ ಹಲವಾರು ವಿಷಯಗಳು ಹಾಗೂ ಮಾನವೀಯ ಮೌಲ್ಯಗಳ ಕುರಿತು ಮಾತನಾಡಿದರು. 40 ಯೂನಿಟ್ ರಕ್ತವನ್ನು ವಿದ್ಯಾರ್ಥಿಗಳು ನೀಡಿದರು ಹಾಗೂ 280 ವಿದ್ಯಾರ್ಥಿಗಳಿಗೆ ಕಣ್ಣಿನ ಪರೀಕ್ಷೆ ಹಾಗೂ 56 ವಿದ್ಯಾರ್ಥಿಗಳಿಗೆ BP ಹಾಗೂ ಸಕ್ಕರೆ ಕಾಯಿಲೆ ತಪಾಸಣೆ ನಡೆಸಲಾಯಿತು. ಪ್ರಾಂಶುಪಾಲರಾದ ಮೂರ್ತಿ SR ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕಿ ಡಾಕ್ಟರ್ ಪೂರ್ಣಿಮಾ, ಬರ್ನಾಡ್, ಉದಯ್ ಕುಮಾರ್, ಜಯಣ್ಣ, ಪೂರ್ಣಿಮಾ ಹಾಗೂ ಇತರರು ಉಪಸ್ಥಿತರಿದ್ದರು. ಅವರು ಕಾರ್ಯಕ್ರಮ ಕೇಳ್ಕೊಂಡ ತಕ್ಷಣ ಅವರು ಸರ್ ಇಲ್ಲ ನಾವು ಮಾಡಬೇಕು, ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಇರೋದು 713 ವಿದ್ಯಾರ್ಥಿಗಳು ನನ್ನ ಕಾಲೇಜಿನಲ್ಲಿ ಇರೋದು ದಾಖಲಾಗಿರೋದು. ಮಿನಿಮಮ್ 50% ವಿದ್ಯಾರ್ಥಿಗಳು ರಕ್ತದಾನ ಮಾಡಿದ್ರೆ ಎಷ್ಟೋ ರೋಗಿಗಳು ಮತ್ತೆ ಎಷ್ಟೋ ಜೀವವನ್ನು ಉಳಿಸಿದಂತ ಒಂದು ಭಾಗ್ಯ ನನ್ನ ಕಾಲೇಜಿಗೆ ದಕ್ಕುತ್ತೆ ಅನ್ನೋದು ನನ್ನ ಭಾವನೆ ಮಾತ್ರ. ಸೊ ಇಂಥ ಒಂದು ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿತ್ತು. ಇದರ ಒಂದು ಉಪಯುಕ್ತತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗಿತ್ತು. ಅದನ್ನ ನಮ್ಮ ಭರತ್ ಸರ್ ಮತ್ತೆ ಪುಟ್ಟೇಗೌಡರು ಸಹ ನಿಮಗೆ ತಿಳಿಸಿರ್ತಾರೆ ಮಕ್ಕಳ. ಸೊ ನಾನು ಒಂದು ಉದಾಹರಣೆ ಹೇಳ್ತೀನಿ. ನನಗೆ ನನ್ನ ಬ್ಲಡ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನಮಗೆ ನೀವು ಇನ್ನೂ ಯುವಕರಿದ್ದೀರಾ, ನಿಮ್ಮಲ್ಲಿ ತುಂಬಾ ಜನ ನೆಗ್ಲಿಜೆನ್ಸ್ ಇದೆ. ಯಾಕೆ ಬ್ಲಡ್ ಕೊಡ್ಬೇಕು, ನಾವು ಬ್ಲಡ್ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಆ ಬ್ಲಡ್ ಕೊಟ್ರೆ ನಾವು ಕೇಳಿದಾಗ ಕೊಡಲ್ಲ, ಮಾರ್ತಾರೆ. ಒಂದಷ್ಟು ನಂಬಿಕೆಗಳಿದೆ ನಿಮ್ಗೆ, ಅಂದ್ರೆ ಮೂಢನಂಬಿಕೆಗಳು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದನ್ನ ಒಂದು ಅರ್ಥ ಮಾಡ್ಕೊಳ್ಳಿ. ಯಾವಾಗ್ಲೂ ನಾವು ಯಾವುದೇ ವಿಚಾರನ, ಯಾವುದೇ ವ್ಯಕ್ತಿನ ಇದು ತಪ್ಪು ಅದ್ರ ಬಗ್ಗೆ ನಾವು ಅರ್ತಿರ್ಬೇಕು. ನಮಗೆ ಆ ವಿಚಾರ ತಿಳಿದಿದ್ರೆ ನಾವ್ ಇನ್ನೊಬ್ಬರ ಬಗ್ಗೆ ಬೆರಳು ಮಾಡಿ ತೋರಿಸ್ಬೋದು, ನೀವು ಮಾಡ್ತಾ ಇರೋ ತಪ್ಪು, ನೀವು ಹೇಳ್ತಾ ಇರೋ ತಪ್ಪು ಅಂತ ಹೇಳಿ, ಹೌದಲ್ಲ? ಸೊ ಹಾಗಾಗಿ ನಿಮಗೆ ಬ್ಲಡ್ ಡೊನೇಷನ್ ವಿಚಾರವಾಗಿ ನಾನು ಒಂದು ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ ನನ್ನ ಮಾತನ್ನ. ನೀವು ಹುಡುಗರುಗಳು ಅರ್ಥ ಮಾಡ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿ ಯಾರಿಗೆ ಬರುತ್ತೆ? ನಾನು ಸಿಂಪಲ್ ಆಗಿ ಮುಗಿಸ್ತೀನಿ ಅಂತ ಅಂದ್ರೆ ನಾನು ಕೇಳಿದ್ರೆ ಪಟ ಆನ್ಸರ್ ಮಾಡ್ಬಿಡಿ, ಪಟ ಮುಗಿಸ್ಬಿಡ್ತೀನಿ. ಹಾರ್ಟ್ ಅಟ್ಯಾಕ್ ಯಾರಿಗೆ ಜಾಸ್ತಿ ಬರುತ್ತಪ್ಪ? ಸ್ಟ್ರೋಕ್ ಯಾರಿಗೆ ಜಾಸ್ತಿ ಆಗುತ್ತೆ? BP ಶುಗರ್ ಯಾರಿಗೆ ಜಾಸ್ತಿ ಬರುತ್ತೆ? ಕೊಲೆಸ್ಟ್ರಾಲ್ ಕಂಟೆಂಟ್ ಜಾಸ್ತಿ ಆಗೋದು ಯಾರಿಗೆ? ಓಕೆ. ಬ್ಲಡ್ ಕ್ಯಾನ್ಸರ್, ನಾನು ಬೇರೆ ಕ್ಯಾನ್ಸರ್ ಹೇಳ್ತೀರಾ, ಪರ್ಟಿಕ್ಯುಲರ್ ಬ್ಲಡ್ ಕ್ಯಾನ್ಸರ್ ಜಾಸ್ತಿ ಯಾರಿಗೆ ಬರೋದು ಹೇಳಿ? ಅದು ಕರೆಕ್ಟ್ ಆನ್ಸರ್. ಎರಡನೇದು ತುಂಬಾ ದೂರಕ್ಕೆ ಹೋಗೋದು ಕೂಡ, ಇತ್ತೀಚೆಗೆ ಕೊರೋನಾ ಬಂತು. ಕೊರೋನಾದಲ್ಲಿ ಡೆತ್ ಆದವ್ರು ಯಾರ ಸಂಖ್ಯೆ ಜಾಸ್ತಿ? ಹೇಗೆ ಹುಡುಗಿರಿಗೆ ಸಾವು ಅನ್ನೋದು ಬಹಳ ದೂರನ? ಹುಡುಗರುಗಳು ಮಾತ್ರ ಸಾಯ್ಬೇಕಾ? ಹುಡುಗರು ಜೀವ ಪರ್ಯಂತ ಬೇರೆ ಯಾವುದೋ ಒಂದು ವಿಚಾರಕ್ಕೆ ಸಾಯ್ತಾನೆ ಬರ್ತಾ ಇರ್ತಾರೆ. ಯಾಕಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ಇದನ್ನ ಯಾಕೆ ಈ ವಿಚಾರ ಇಲ್ಲಿ ಮಾತ್ರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಬ್ಲಡ್ ಡೊನೇಷನ್ ಬಗ್ಗೆ ನಾವು ಹೇಳ್ತೀವಿ ಅಂದ್ರೆ ತುಂಬಾ ಇದೆ, ಬಟ್ ಅದರಲ್ಲಿ ಜಸ್ಟ್ ನಿಮಗೆ ಟಚ್ ಆಗುವಂತ ಪಾಯಿಂಟ್ಗಳು ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಅತಿ ಹೆಚ್ಚು ಬೇರೆ ಬೇರೆ ಕಾಯಿಲೆಗಳಿಗೆ, ಕೊಲೆಸ್ಟ್ರಾಲ್ ಇದಾಗ್ಬೋದು, ಸ್ಟ್ರೋಕ್ ಇದಾಗ್ಬೋದು, ಹಾರ್ಟ್ ಅಟ್ಯಾಕ್ ಇದಾಗ್ಬೋದು, ಈಗ ಮೊನ್ನೆ ನಾವು ಪೇಪರ್ ನೋಡಿದ್ವಿ, ತುಂಬಾ ದೂರಕ್ಕೆ ಹೋಗ್ಬಿಟ್ಟು ಅರ್ಕಲ್ಕೊಟ್ಟು ಅವ್ರು ಮೆಡಿಕಲ್ ಶಾಪ್ ಹೋಗೋದು. ಆಕ್ಚುಲ್ ಆಗಿ ಗವರ್ನಮೆಂಟ್ ಹಾಸ್ಪಿಟಲ್ ಮುಂಭಾಗ 29 ವರ್ಷ ಮಂಜುನಾಥ್ ಅಂತ ಬಿಟ್ಟು ಅವ್ರ ಹೆಸರು ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗಿದ್ದಾರೆ. ಅಂದ್ರೆ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಎಸ್ಪೆಷಲಿ ನೀವು ಕೇಳ್ಬೋದು, ಲೇಡೀಸ್ಗಳು ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗಿರೋದು ಬಹಳ 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 ಕಡಿಮೆ. ಯಾಕಂದ್ರೆ ನೋಡಿ, ನಾನೀಗ ಹೇಳಿದ್ನಲ್ಲ ಕಂಡೀಷನ್ಸ್, ನಾರ್ಮಲ್ ಆಗಿ ಏನಾಗುತ್ತೆ, ಲೇಡೀಸ್ಗಳಲ್ಲಿ ಒಂದು ಅಡ್ವಾಂಟೇಜಸ್ ಇದೆ. ಸೊ ಅವರಿಗೆ ಎವ್ರಿ ಮಂತ್ಲಿ ಬ್ಲೀಡ್ ಆಗೋದು, ಅಂದ್ರೆ ಏನ್ ಅವರು ಪೀರಿಯಡ್ಸ್ ಅಂತ ಆಗ್ತಾರೆ, ಆ ಟೈಮಲ್ಲಿ ಅವ್ರಿಗೆ ಎಷ್ಟು ಬ್ಲಡ್ ಹೋಗುತ್ತೆ, ಅದಷ್ಟು ಬ್ಲಡ್ ರೀಪ್ರೊಡ್ಯೂಸ್ ಆಗೋ ಬ್ಲಡ್ ಬಂದು ನೀರಿನ ಅಂಶದಂಗಿರುತ್ತೆ ಅವರಿಗೆ. ಬಟ್ ಗಂಡಸರಲ್ಲಿ ಏನಾಗುತ್ತೆ, ಬೈ ಬರ್ತ್ ನಾವು ಹುಟ್ಟುದಾಗಿಂದ ಬಂದ ರಕ್ತ ಎಲ್ಲೂ ಹೋಗಲ್ಲ. ಅದೇನಾಗುತ್ತೆ, ನಮ್ಮ ದೇಹನೇ ಸುತ್ತಿ 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 ನಾವು ಈಗ ಒಳ್ಳೊಳ್ಳೆ ಅಭ್ಯಾಸಗಳು, ಬಹಳ ಚೆನ್ನಾಗಿ ಅಭ್ಯಾಸಗಳು ಇಟ್ಕೊಂಡಿರ್ತೀವಿ, ಸ್ಮೋಕು, ಡ್ರಿಂಕ್ಸು, ಸೊ ಹೆವಿ ನಾನ್ ವೆಜ್ಜು, ಇದೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲೇ ಸುತ್ತಿ 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 ನಮ್ಮ ಬ್ಲಡ್ ವೆಸಲ್ಸ್ ಏನಿದೆ, ನಮ್ದು ಏಜ್ ಆಗ್ತಾ 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 ನಮ್ದು ಬ್ಲಡ್ ವೆಸಲ್ಸ್ ರಫ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಮ್ದು ಬ್ಲಡ್ ವೆಸಲ್ಸ್ ಎಲ್ಲ ರಫ್ ಆಗುತ್ತೆ, ಅವಾಗ ಏನಾಗುತ್ತೆ, ಪ್ರಾಪರ್ ಆಗಿ ಬ್ಲಡ್ ಸರ್ಕ್ಯುಲೇಟ್ ಆಗಲ್ಲ.
ಸೊ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಕೊಲೆಸ್ಟ್ರಾಲ್ ಇದು ಸ್ಟೋರ್ ಆಗುವಂಥದ್ದು, ಹಾರ್ಟ್ ಅಲ್ಲಿ ಹೋಲ್ ಇತ್ತು, ಆಂಜಿಯೋಗ್ರಾಮ್ ಮಾಡಿದ್ದಾರೆ, ಆಂಜಿಯೋಪ್ಲಾಸ್ಟ್ ಮಾಡಿದ್ದಾರೆ, ಅದೆಲ್ಲ ಕೊಲೆಸ್ಟ್ರಾಲ್ ನಮಗೆ ಬ್ಲಾಕ್ ಆಗುವಂಥದ್ದು, ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಆಗಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡದೇ ಇದ್ದಾಗಲೇ ನಮಗೆ ಹಾರ್ಟ್ ಅಟ್ಯಾಕ್ ಆಗೋದು, ಮತ್ತೆ BP ಜಾಸ್ತಿ ಆಗಿ ಬ್ರೈನ್ ಅಲ್ಲಿ ಬ್ಲೀಡ್ ಆಯ್ತು ಅಂತ ಹೇಳ್ತೀವಲ್ಲ, ಸೊ ಸ್ಟ್ರೋಕ್ ಆಗೋದು, ಇಂಥವೆಲ್ಲ ಕಂಡೀಷನ್ಸ್ಗಳು. ಹೀಗೆ ಹಲವಾರು ಕಂಡೀಷನ್ಸ್ ಅಲ್ಲಿ ನಮಗೆ ಆರೋಗ್ಯಕ್ಕೆ ನಮಗೆ ಬ್ಲಡ್ ಎಷ್ಟು ಮುಖ್ಯನೋ, ಒಬ್ಬ ಮನುಷ್ಯ ಅವನ ಬದುಕಲಿಕ್ಕೆ ಬ್ಲಡ್ ಎಷ್ಟು ಮುಖ್ಯನೋ ಆ ಬ್ಲಡ್ ಅನ್ನ ಸಮರ್ಪಕವಾಗಿ ಯೂಸ್ ಮಾಡಲಿಲ್ಲ ಅಂದ್ರೆ ಅಷ್ಟೇ ಮಾರಕ. ಸೊ ಹಾಗಾಗಿ ನೀವುಗಳು ಏನಂದ್ರೆ ಹುಡುಗರಿದ್ದೀರಾ, ಓಟ್ ಹಾಕಕ್ಕೆ ಹೇಗೆ ನಿಮ್ಮ ಅಪ್ಪ ಅಮ್ಮ ಹೇಳಿದ ತಕ್ಷಣ 18 ವರ್ಷಕ್ಕೆ ನೀವು ರೇಷನ್ ಅಂಗಡಿ ಮುಂದೆ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ವೋಟರ್ ರೆಡಿ ಮಾಡಿಸ್ಕೊಂತಿರೋ ಹಾಗೆ 18 ವರ್ಷ ತುಂಬಿದ ಪ್ರತಿಯೊಬ್ಬ ವ್ಯಕ್ತಿನೂ ನನ್ನ ಪ್ರಕಾರ ಇದು ಒಂದು ನಿಮ್ದು ವೋಟಿಂಗ್ ಅಂತ ಅನ್ಕೊಳ್ಳಿ. ಒಬ್ಬ ಹೆಲ್ತಿ ಪರ್ಸನ್ ವರ್ಷದಲ್ಲಿ 3 ಬಾರಿ ಬ್ಲಡ್ ಕೊಡ್ಬೋದು, ಅಂದ್ರೆ 3 ತಿಂಗಳಿಗೊಮ್ಮೆ ಬ್ಲಡ್ ಕೊಡ್ಬೋದು ಅಂತ ಹೇಳ್ತೀವಿ. ಅಟ್ಲೀಸ್ಟ್ ನೀವು ಈ ಒಂದು ವಯಸ್ಸಲ್ಲಿ 3 ತಿಂಗಳು 15 ದಿನಕ್ಕೊಂದ್ಸಲ ಬ್ಲಡ್ ಕೊಡೋ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಕೊಡೋ ಒಂದು ಬ್ಲಡ್ ಅಥವಾ ನೀವು ಈಗ ಸ್ಪೆಂಡ್ ಮಾಡೋ ಒಂದು 5 ನಿಮಿಷ ಟೈಮ್ ಈಗ ಏನು ನಮ್ಗೆ ಇವತ್ತು ನಮಗೋಸ್ಕರ ಒಂದು 10 ನಿಮಿಷ ನೀವು ಮಾಡ್ತಾ ಇದ್ದೀರಾ, ಸ್ಪೆಂಡ್ ಮಾಡ್ತಿದ್ದೀರಾ, ಆ ಟೈಮ್ ಇದೆಯಲ್ಲ, ಆ 10 ನಿಮಿಷದಿಂದ ನೋಡ್ರಪ್ಪ ನೀವು 10 ಲಕ್ಷ ಕೊಡ್ತೀರಿ, ಒಂದು ಜೀವ ಉಳಿಸ್ಲಿಕ್ಕೆ ಆಗ್ತದ? ಒಂದು ಜೀವ ಉಳಿಸ್ಲಿಕ್ಕೆ ಆಗುತ್ತಾ? ಒಂದು ಸಂದರ್ಭದಲ್ಲಿ 10 ಲಕ್ಷ ದುಡ್ಡು ಕೈ ಹಿಡ್ಕೊಂಡ್ರು ಒಂದು ಜೀವ ಉಳಿಸ್ಲಿಕ್ಕೆ ಆಗಲ್ಲ ನಾವು. ಬಟ್ ನೀವು ಕೊಡೋ ಒಂದು 10 ನಿಮಿಷದ ಸಮಯ, ಈ 10 ನಿಮಿಷ ಸಮಯ ಏನ್ ಮಾಡುತ್ತೆ, 3 ಜನರ ಜೀವ ಉಳಿಸುತ್ತೆ. ನೀವು ಕೊಡೋ ಒಂದು ಬಾಟ್ಲು ರಕ್ತದಿಂದ 3 ಜನರ ಜೀವ ಉಳಿಸ್ಬೋದು. ಯೋಚನೆ ಮಾಡಿ ನೋಡಿ, ಹಂಗಾದ್ರೆ ಯಾರು ದೊಡ್ಡವರಿದ್ದಾರೆ? ದುಡ್ಡು